ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ ಬಿಎನ್. ನೀವೆಂದು ನೋಡದೇ ಇರೋ ಕೇಳದೇ ಇರುವಂತಹ ಒಬ್ಬ ಶಿಕ್ಷಕರನ್ನು ಪರಿಚಯ ಮಾಡಿಸೋದಕ್ಕಂತ ಬಂದಿದ್ದೀವಿ. ಈ ಶಿಕ್ಷಕರನ್ನು ನೋಡಿ ವಿದ್ಯಾರ್ಥಿಗಳು ಕಲಿಬೇಕಾಗಿದೆ, ಶಿಕ್ಷಕರು ಕೂಡ ಈ ಟೀಚರ್ನ ನೋಡಿ ತಿಳಿದುಕೊಳ್ಬೇಕಾಗಿದೆ. ಅಬ್ದುಲ್ ಮಲ್ಲಿಕ್ ಕೇರಳ ರಾಜ್ಯದಲ್ಲಿರುವಂತಹ ಪತ್ತಿಂಜತ್ತುಮುರಿ ಅನ್ನುವಂತಹ ಸಣ್ಣ ಹಳ್ಳಿಯ ಗಣಿತದ ಶಿಕ್ಷಕರು. 20 ವರ್ಷಗಳಿಂದಲೂ ಕೂಡ ಶಾಲೆಗೆ ರಜೆನೇ ಹಾಕಿಲ್ಲ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಕೇಳಿದ್ರೆ ನೀವು ಹೌವಾರ್ತೀರಾ. ತಮ್ಮ ಮನೆಯಿಂದ ಶಾಲೆಗೆ ತಲುಪೋದಕ್ಕೆ ಪ್ರತಿದಿನ ಕಡಲುಂಡಿ ಅನ್ನುವಂತಹ ನದಿಯನ್ನು ದಾಟಲೇಬೇಕು. ಹೀಗಾಗಿ 12 ಕಿಲೋಮೀಟರ್ ರಸ್ತೆಯನ್ನು ನಡೆಯುವಂಥ ಬದಲು ಸಮಯವನ್ನು ಉಳಿಸೋದಕ್ಕೆ ನದಿಯಲ್ಲಿ ಈಜಿಕೊಂಡೇ ದಿನ ಟ್ರಾವೆಲ್ ಮಾಡ್ತಾರೆ. ಅಬ್ದುಲ್ ಅವರು ಬಟ್ಟೆ ಪುಸ್ತಕಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಕೊಂಡು ಹಳೆ ಟೈರ್ ಟ್ಯೂಬನ್ನು ತೇಲುವಂಥ ರೀತಿ ಸ್ವಿಮ್ಮಿಂಗ್ ಮಾಡಿಕೊಂಡೇ ದಡವನ್ನು ದಾಟ್ತಾರೆ. ಮಳೆ ಬರಲಿ, ನದಿ ಜೋರಾಗಿ ಹರಿಲಿ, ಮಲ್ಲಿಕ್ ಅವರು ಮಾತ್ರ ಯಾವತ್ತೂ ಕೂಡ ಶಾಲೆಗೆ ಹೋಗೋದನ್ನು ತಪ್ಪಿಸ್ಕೊಂಡಿಲ್ಲ. ಈ ಸ್ವಿಮ್ಮಿಂಗ್ ಪ್ರಯಾಣ 1994ರಲ್ಲೇ ಶುರುವಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನದಿಯಲ್ಲಿ ಈಜಾಡಿಕೊಂಡೇ ಹೋಗೋದು ಮಾತ್ರ ಬಿಟ್ಟಿಲ್ಲ. ಜೋರು ಮಳೆ, ಹೆಚ್ಚಿನ ನದಿ ಪ್ರವಾಹ ಬಂದರೂ ಕೂಡ ಈಜೋದನ್ನು ಬಿಟ್ಟೇ ಇಲ್ಲ. ಮಲ್ಲಿಕ್ ಅವರಿಗೆ ತನ್ನ ವಿದ್ಯಾರ್ಥಿಗಳ ಜೊತೆಗಿದ್ರೆ ಸಾಕು, ಪ್ರಪಂಚವನ್ನೇ ಮರೆತೇ ಬಿಡ್ತಾರೆ. ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಇವರು ಅರ್ಹರು, ಇವರು ನಿಜವಾಗಿಯೂ ಕಾಳಜಿ ವಹಿಸುವಂತಹ ಶಿಕ್ಷಕ ಅಂತ ಪ್ರತಿಯೊಬ್ಬ ಮಗುವು ಕೂಡ ನಂಬ್ಕೊಳ್ತಾರೆ. ಕೆಲವೊಂದ್ಸರಿ ಶಾಲೆಯ ಕೆಲಸ ಬೇಗ ಇದ್ರೆ ಅಥವಾ ಎಮರ್ಜೆನ್ಸಿ ಟೈಮ್ನಲ್ಲಿ ಅವಾಗವಾಗ ರಸ್ತೆಯಲ್ಲೇ ಹೋಗಿ ಶಾಲೆಯನ್ನು ತಲುಪ್ತಾರೆ. ತಿದ್ದಿ ಹೇಳಿ ಪಾಠವನ್ನು ಮಾಡುವಂತಹ ಈ ಶಿಕ್ಷಕನ ಕೆಲಸದಲ್ಲಿ ಕಿಂಚಿತ್ತೂ ಕೂಡ ಲೋಪವನ್ನು ಆಗದಂತೆ ನಡೆದುಕೊಳ್ತಾರೆ. ಅಬ್ದುಲ್ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಪ್ರಕೃತಿಯ ಬಗ್ಗೆ ತಿಳಿಸಿಕೊಡ್ತಾರೆ, ನದಿಯನ್ನು ಶುಚಿಗೊಳಿಸುವಂತಹ ಡ್ರೈವ್ಗಳನ್ನು ಮಾಡ್ತಾರೆ. ಇದರ ಜೊತೆಗೆ ಮಕ್ಕಳಿಗೆ ಈಜೋದನ್ನು ಕಲಿಸ್ತಾರೆ ಹಾಗೂ ಪರಿಸರವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಈಸಿ ಮೆಥಡ್ನಲ್ಲಿ ಹೇಳ್ಕೊಡ್ತಾರೆ. ಇದರಿಂದ ಪ್ರಾಕ್ಟಿಕಲಿ ಹಾಗೂ ಥಿಯರಿ ಮೂಲಕ ತಿಳಿ ಹೇಳಿ ಪಾಠವನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ 2 ದಶಕಗಳಿಂದ ಮಕ್ಕಳಿಗೆ ಪಾಠವನ್ನು ಮಾಡೋದು ಮಾತ್ರ ಅಲ್ಲ, ಕಷ್ಟ ಅಂದ್ಕೊಳ್ಳದೆ ಇಷ್ಟಪಟ್ಕೊಂಡು ಈ ಮಟ್ಟಿಗೆ ನದಿಯನ್ನು ಈಜಿ ಪ್ರಯಾಣ ಮಾಡುವಂತಹ ಈ ದಿಟ್ಟ ಶಿಕ್ಷಕನ ಬಗ್ಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನದಿಯಲ್ಲಿ 12 ಕಿಲೋಮೀಟರ್ 15ರಿಂದ 20 ನಿಮಿಷ ಈಜಾಡಿಕೊಂಡೇ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಓಡಾಡುವಂತಹ ಈ ಗಣಿತದ ಶಿಕ್ಷಕ ಅಬ್ದುಲ್ ಅವರು ಟ್ಯೂಬ್ ಮಾಸ್ಟರ್ ಅಂತಲೇ ಸಖತ್ ಫೇಮಸ್ ಆಗಿದ್ದಾರೆ. ಕೇರಳ ಸಣ್ಣ ರಾಜ್ಯ, ಆದರೆ ಎಜುಕೇಷನ್ನಲ್ಲಿ ಯಾವಾಗಲೂ ಕೂಡ ಫಸ್ಟ್. SSLCಯಲ್ಲಿ ಪ್ರತಿ ವರ್ಷ ಕೂಡ ಕೇರಳ ಫಸ್ಟ್ ಬರ್ತಾ ಇದೆ. ಇದಕ್ಕೆ ಇಂತಹ ದಿಟ್ಟ ಶಿಕ್ಷಕರಿಂದಲೇ ಅಂದರೆ ತಪ್ಪಾಗಲ್ಲ. ಇಂತಹ ಅಪರೂಪದ ಶಿಕ್ಷಕರು ಸಿಗೋದು ವಿರಳಾತಿ ವಿರಳ ಅನ್ಬೋದು ಅಲ್ವಾ? ಮತ್ತಷ್ಟು ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.